ಹಲೋ ಫ್ರೆಂಡ್ಸ್, ನಮಸ್ತೆ. ಚೆನ್ನಾಗಿದ್ದೀರಾ ಅನ್ಸುತ್ತೆ. ನಾವು ವಿಜಯನಗರ ಜಿಲ್ಲೆಯ ಅಗ್ರಬೊಮ್ಮನಹಳ್ಳಿ ತಾಲೂಕಿನ ಹಂಸಮುದ್ರ ಗ್ರಾಮಕ್ಕೆ ಬಂದಿದ್ದೀನಿ. ಪಕ್ಷಿಧಾಮ ಅಂತ. ಎಷ್ಟು ಪಕ್ಷಿಗಳು ಎಲ್ಲ ಬಂದು ವಾಸ ಮಾಡಿ ಮತ್ತೆ ನೀರು ಎಲ್ಲ ಕುಡಿದು ಪಕ್ಷಿಧಾಮ ಅಂತ ಮಾಡೋರೆ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನಾವು ಬಂದಿದ್ದೀವಿ, ಅದ್ರ ಬಗ್ಗೆ ವಿವರಣೆ ಮಾಡ್ತೀನಿ. ಓಕೆನಾ? ಎಲ್ಲ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನೀವೆಲ್ಲ ಚೆನ್ನಾಗಿದೆ ಪಕ್ಷಿಧಾಮ ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಹೋಗ್ಬಿಟ್ಟು ನಾವು ನೋಡಬಹುದು ಫ್ರೆಂಡ್ಸ್. ನೋಡಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇದೇ ಪಕ್ಷಿಧಾಮ. ಎಷ್ಟೊಂದು ಪಕ್ಷಿ. ಇನ್ನೂ ಮುಂದಕ್ಕೆ ಹೋಗ್ತೀವಿ, ಮುಂದಕ್ಕೆ ಹೋಗಿ ತೋರಿಸ್ತೀನಿ ಫ್ರೆಂಡ್ಸ್. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಅಲ್ಟಿಮೇಟ್ ಅನ್ಬೋದು. ನೋಡಿ, ನೀವು ಯಾವಾಗ ನಾವು ಸುತ್ತಮುತ್ತ ಇಲ್ಲೇ ವಿಜಯನಗರ ಜಿಲ್ಲೆಯವರು ಬಂದ್ಬಿಟ್ಟು ನೋಡಿ. ಪ್ಲೇಸ್ ನಾವು ಉದ್ಧಾರ ಮಾಡ್ಬೇಕು ಫ್ರೆಂಡ್ಸ್. ಪಕ್ಷಿಧಾಮ ಸಖತ್ತಾಗಿದೆ ಫ್ರೆಂಡ್ಸ್. ನಾವು ಹೋಗ್ತಾ ಇದ್ವಿ. ನಾನು ಸುಮಾರು ಸತಿ ಅಡ್ಡಾಡಿದ್ದೀನಿ. ಇಲ್ಲೇ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ನಾನು ಒಳಗಡೆ ಬಂದಿರಲಿಲ್ಲ. ಇವತ್ತು ಬಂದಿದ್ದೀನಿ. ಬಟ್ ಚೆನ್ನಾಗಿದೆ ಫ್ರೆಂಡ್ಸ್, ಸಖತ್ತಿದೆ. ಮಳೆ ಬಂದಿದೆ ಅಲ್ಲ, ಇನ್ನೂ ಅಲ್ಟಿಮೇಟೇ ಅನ್ಬೋದು. ಚೆನ್ನಾಗಿದೆ. ಅಲ್ಲಿ ದಾರಿ ಇದೆ ಫ್ರೆಂಡ್ಸ್, ಅಲ್ಲಿಂದ ಹೋಗ್ತೀವಿ. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೋಡಿ, ನೀವು ಯಾವಾಗಾರ ಭೇಟಿ ಮಾಡಂಗಿದ್ರೆ ಭೇಟಿ ಕೊಡಿ. ಚೆನ್ನಾಗಿದೆ ಪ್ಲೇಸು. ಇಷ್ಟೋ ನಾನಾ ಥರ ಪಕ್ಷಿ ಇದಾವಂತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು, ಪಕ್ಷಿಗಳು ಎಲ್ಲ ಹಾರಾಡ್ತಾ ಇದ್ದಾವೆ. ಈ ಫೀಲೇ ಬೇರೆ ಇರುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಬಂದರೆ. ಬಟ್ಟು ಮೊಬೈಲಲ್ಲಿ ನೋಡ್ತಾ ಇದ್ರೆ ಏನೂ ಆಗಲ್ಲ. ಫೀಲ್ ಚೆನ್ನಾಗಿದೆ ಇಲ್ಲಿ. ಫೀಲ್ ಚೆನ್ನಾಗಿದೆ. ಏನೋ ಪ್ರಶಾಂತವಾದ ವಾತಾವರಣ ಚೆನ್ನಾಗಿದೆ ಫ್ರೆಂಡ್ಸ್. ಫೀಲ್ ಅಂತೂ ಸಖತ್ತಾಗಿದೆ. ಹಳ್ಳಿ ಜನ ನೋಡೇ ಇರ್ತಾರೆ ಅನ್ಸುತ್ತೆ. ಬಟ್ ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ತಾ ಇರಬೇಕು ನೀವು. ಇವೆಲ್ಲ ಮರ ಇವಾಗ ಒಣಗಿದಾವೆ ಫ್ರೆಂಡ್ಸ್ ಅಷ್ಟೇ. ಇವಾಗ ಒಣಗಿದಾವೆ. ಅವಾಗೆಲ್ಲ ಹಚ್ಚ ಹಸಿರು ಇತ್ತು ಅಂತೆ ಫ್ರೆಂಡ್ಸ್. ಅವಾಗೇ ನೋಡೋಕ್ಕೆ ಚೆನ್ನಾಗಿತ್ತು. ಆ್ಯಕ್ಚುಲಿ ಚಿಗುರ್ತಾ ಇದ್ದಾವೆ ಮರ. ನೋಡ್ತಾ ಇರ್ಬೋದು ನೀವು. ನಾವು ನೋಡಬೇಕು. ಇಲ್ಲಿದೆ ಗೊತ್ತು. ಇಲ್ಲೆಲ್ಲ ಇದಾವೆ ಫ್ರೆಂಡ್ಸ್. ಅಲ್ಲಿ ಆ ಕಡೆ ಇದ್ದಾವೆ. ನಾವು ಹೋಗ್ತಾ ಇಲ್ಲ ಅಷ್ಟೇ. ಹೇ ಶಾಪ್ ಇಲ್ಲ. ಮೀನೂ ಇದ್ದಾವೆ ಫ್ರೆಂಡ್ಸ್. ಹಲವಾರು ನಾನಾ ಥರ ಪಕ್ಷಿಗಳು ಸಿಗ್ತವೆ. ಸುತ್ತಮುತ್ತ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಬಂದು ನೋಡಬೇಕು ಫ್ರೆಂಡ್ಸ್. ನೋಡ್ತಕ್ಕಂಥ ಪ್ಲೇಸು ಚೆನ್ನಾಗಿದೆ. ನಾನಾ ಥರ ಪಕ್ಷಿಗಳು ಇದ್ದಾವೆ. ಬಟ್ ಆ ಕಡೆ ಜಾಸ್ತಿ ಇದ್ದಾವೆ. ನಾವು ಈ ಕಡೆ ಎಂಟ್ರೆನ್ಸಿಂದ ಬಂದಿದ್ದೀವಲ್ಲ, ಏನು ಕಾಣಿಸ್ತಾ ಇಲ್ಲ. ಆ ಕಡೆ ಜಾಸ್ತಿ ಇದ್ದಾವೆ. ಆ ಕಡೆ ಜಾಸ್ತಿ ಇದ್ದಾವೆ. ಆ ಕಡೆ ಜಾಸ್ತಿ ಇದ್ದಾವೆ. ನೀರು ನಿಂತ್ಕೊಂಡಿದ್ದಾವೆ. ಇಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ಇಲ್ಲಾಂದ್ರೆ ಹೋಗ್ತಾ ಇದ್ವಿ. ಮೀನೂ ಇದ್ದಾವೆ ಫ್ರೆಂಡ್ಸ್. ಅದೇ ಥರ ಇದ್ದಾವೆ. ನೋಡ್ಬೋದು ಫ್ರೆಂಡ್ಸ್. ಇವೆಲ್ಲ ಇಷ್ಟೊಂದು ಚೆನ್ನಾಗಿದೆ. ಯಾರ್ಯಾರನ ವಿಜಯನಗರ ಜಿಲ್ಲೆ ಡಿಸ್ಟಿಕಲ್ಲೇ ಇರ್ತಾರಲ್ಲ, ಬಂದು ವಿಸಿಟ್ ಮಾಡಿ. ಚೆನ್ನಾಗಿದೆ ವಾತಾವರಣ. ಮಳೆ ವಾತಾವರಣ ಅಲ್ಲ, ಇವಾಗ ಚೆನ್ನಾಗಿದೆ. ಬಂದು ನೋಡಿ ಮತ್ತೆ ಮಾಡಿಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಏನಿಲ್ಲ. ನೋಡ್ತಕ್ಕಂಥ ಪ್ಲೇಸ್ ಫ್ರೆಂಡ್ಸ್. ಏನೋ ಮನಸ್ಸಿಗೆ ಒಂಥರ ಆನಂದ ಥರ. ಸ್ವಲ್ಪ ಪಕ್ಷಿಗಳು ಎಲ್ಲ ಕೇಳ್ತಾ ಇದ್ರೆ ನಮಗೆ ಒಂಥರ ಯಾವುದೋ ಒಂದು ಫೀಲಿಂಗ್ ಇಲ್ಲಿ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಯಾವಾಗ ನಾವು ಭೇಟಿ ಕೊಡಿ. ಇಷ್ಟೇ ಫ್ರೆಂಡ್ಸ್, ಆಯಿತಾ?
ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಹೊಸಪೇಟೆ ಡ್ಯಾಮ್ಗೆ ಹೋಗ್ತೀನಿ, ತುಂಗಭದ್ರಾ ಡ್ಯಾಮಿಗೆ ಹೋಗ್ಬಿಟ್ಟು ನಾನು ಮಾತಾಡ್ತೀನಿ ಫ್ರೆಂಡ್ಸ್, ಓಕೆನಾ? ಫ್ರೆಂಡ್ಸ್ ನೋಡಿ, ನೀರು ಅಷ್ಟು ಕಷ್ಟ ಇದ್ದಾವೆ, ನಾವು ಭಾಳ ಬರಬೇಕು ನೀರು. ಒಂದು ಟೈಮ್ ಬಂದರೆ ನೀರು ಇಲ್ಲಿ ತನಕ ಬರುತ್ತೆ ಫ್ರೆಂಡ್ಸ್, ಇಲ್ಲಿ ತನಕ ಬರುತ್ತೆ ನೀರು ಅಷ್ಟೇ ಫ್ರೆಂಡ್ಸ್. ಮತ್ತು ಎಲ್ಲ ಇದೆ, ಇಲ್ಲೊಂದು ಶೂಟಿಂಗ್ ಬೇರೆ ನಡೀತಾ ಇದೆ, ಧಾರವಾಡ ಶೂಟಿಂಗು ಅಷ್ಟೇ. ನೀರು ಅಷ್ಟಕ್ಕಷ್ಟೇ ಬಂದಿರೋದು ಈ ವರ್ಷ. ಇನ್ನೂ ಮಳೆ ಇದೆ ಅಲ್ಲ, ಇನ್ನೂ ಬರ್ಬೋದು, ಬರುತ್ತೆ ಓಕೆನಾ? ನೋಡಿ ಹೊಸಪೇಟೆ ಡ್ಯಾಮ್, ತುಂಗಭದ್ರಾ ಡ್ಯಾಮ್ ನೋಡಿ. ಶೂಟಿಂಗ್ ಬೇರೆ ನಡೀತಾ ಇದೆ, ಧಾರಾವಾಹಿ ಶೂಟಿಂಗು ನೋಡ್ತಾ ಇರ್ಬೋದು ನೀವು. ಹೊಸಪೇಟೆ ಡ್ಯಾಮು ನೀರು ಅಲ್ಲಿಗಿದ್ದಾವೆ, ಇಲ್ಲಿ ತನಕ ಬರ್ಬೇಕಂದ್ರೆ ಇನ್ನೂ ಮಳೆ ಬರ್ಬೇಕನ್ಸುತ್ತೆ, ಬರುತ್ತೆ ಮಳೆ. ಎಷ್ಟೊಂದು ಜನ ಫ್ರೆಂಡ್ಸ್ ತುಂಗಭದ್ರಾ ಡ್ಯಾಮ್ ನೋಡೋದು ಅಷ್ಟೇ ಫ್ರೆಂಡ್ಸ್.